ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಬಂದು ವರಲಕ್ಷ್ಮಿ ಅಂತ. ನಾನು ಬಂದು ಹೊಸೂರಿನಿಂದ ಅಂತಂದರೆ ಕಾಮನದೊಡ್ಡಿನಿಂದ ಬಂದಿದ್ದೀನಿ. ನಾನು ಫಸ್ಟ್ ಒಂದು KP ಡ್ಯಾಮ್ ಹತ್ರ ಹೋಗಿದ್ದೆ, ನಾನು ಟ್ರೈನಿಂಗ್ ಬೇಕು ಅಂತ. ಅಲ್ಲಿದ್ದು ಸಾರ್ ಇದ್ಕೊಂಡು ಈ ಥರ ಹೊಸೂರಲ್ಲಿ ಬಂದು ಫ್ರೀ ಕ್ಲಾಸ್ ಜಾಯ್ನ್ ಆಗಿದೆ, ಅಲ್ಲಿ ಹೋಗಿ ಇನ್ಸ್ಟಿಟ್ಯೂಟಲ್ಲಿ ನೀವು ಕಲ್ತ್ಕೊಳ್ಬೋದು, ಮೇಕಪ್ ಕಲ್ತ್ಕೊಳ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಕೇಳಿದೆ, ಇಲ್ಲಿ ಮಂಗೈ ಮ್ಯಾಮನ್ಗೆ ಅವ್ರ ಜೊತೆ ಮಾತಾಡಿದ್ಮೇಲೆ ಇಲ್ಲೇ ಕಲ್ತ್ಕೊಳ್ಬೇಕು ಅಂತ ಆಸೆ ಬಂತು ನನಗೆ. ಓಕೆ, ಅವ್ರ ಹತ್ರನೇ ಜಾಯಿನ್ ಮಾಡಿಬಿಟ್ಟೆ. ಮೇಕಪ್ ಎಲ್ಲ ಪ್ರಾಕ್ಟೀಸ್ ಜಾಯ್ನಿಂಗ್ ಆಗಿಬಿಟ್ಟು ಮೇಕಪ್ ಎಲ್ಲ ಪ್ರಾಕ್ಟೀಸ್ ಆಯಿತು. ನಾನು ಹೋಗಿದ ತಕ್ಷಣವೇ ಬಂದು ಶಾಪ್ ಓಪನ್ ಮಾಡಿದೆ. ಕಸ್ಟಮರೆಲ್ಲ ಬರ್ತಾಯಿದ್ರು. ಅದು ಆಗದಿದ್ರೆ ಮತ್ತು ಅವರು ಹೊಲಿತಾಯಿದ್ರೆ ಅವ್ರ ಸ್ಟೂಡೆಂಟ್ ನೋಡ್ತಾ ಇದ್ದೆ. ಆಮೇಲೆ ಟೈಲರಿಂಗು ಮತ್ತು ಆರಿ ವರ್ಕು ಎಲ್ಲ ಇತ್ತು. ಅವ್ರಿಗೋಸ್ಕರ ಸರಿ ಅವ್ರು ನೋಡ್ತಾ ಇದ್ರೆಗ ನನಗೂ ಇಷ್ಟ ಆಯಿತು, ಇವ್ರ ಹತ್ರ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಸ್ಟಮರ್ನು ಯಾರನ್ನೇ ಇಟ್ಕೊಡ್ಬೋದು, ಬಟ್ ನಾವು ಯೂಸ್ ಮಾಡಿಬಿಟ್ಟು ನಾವು ಪ್ರಾಕ್ಟೀಸ್ ಮಾಡ್ಬೋದು. ನಾವು ಈ ಥರ ಮಂಗ ಮ್ಯಾಮ್ ಥರ ನಾವು ಬಂದು ಯಾಕೆ ಟ್ರೈನಿಂಗ್ ಮಾಡಬಾರ್ದು, ಅವ್ರ ಥರ ಪ್ರೊಫೆಷ್ನಲ್ ಯಾಕೆ ಹೋಗಬಾರ್ದು ಅಂತ ಅನಿಸ್ತಾಯಿತ್ತು ನಂಗೆ. ಅವ್ರ ಥರ ಹೋಗಬೇಕು ಅಂತ ತುಂಬಾ ಆಸೆ ಆಗಿದೆ. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದೊಂದು ಏನೇನೋ ಸ್ವಲ್ಪ ಡೌಟ್ ಬಂದಿದ್ರೆ ಕೂಡ ನಾವು ಅವ್ರ ಹತ್ರ ಕೇಳಿದ್ರೆ ನಾನು ನೋ ಅಂತ ಹೇಳಲ್ಲ. ಅವ್ರು ಎಕ್ಸಾಕ್ಟ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ನಾನಿದ್ದೀನಿ, ನಿಂಗೆ ಸಪೋರ್ಟಾಗಿ ನಾನು ಇದ್ದೀನಿ, ಯಾವತ್ತೂ ಇರ್ತೀನಿ ಅಂತ ಅವ್ರ ಮಂಗ ಮ್ಯಾಮ್ ಖಂಡಿತ ಹೇಳ್ಕೊಡ್ತಾರೆ. ಎಷ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಬಂದು ನೀವು ಜಾಯ್ನ್ ಆಗ್ಬೋದು. ನೀವು ಅವ್ರ ಜೊತೆ ಅವ್ರು ಏನು ಡೌಟ್ ಇದ್ರೂ ಅವ್ನು ಕೇಳಿದ್ರೆ ಖಂಡಿತ ಹೇಳ್ಕೊಡ್ತಾರೆ. ನೀವು ಮತ್ತೆ ಅದೊಂದೇ ಇಲ್ಲ, ಬಟ್ ಟೈಲರಿಂಗ್ ಅಂತೇಳಿದ್ರೆ, ಆರಿ ವರ್ಕ್ ಅಂತೇಳಿದ್ರೆ ಅವ್ರು ತುಂಬಾ ಎಕ್ಸಾಕ್ಟ್ಲಿ ಒಂದೊಂದು ಅಂಚು ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಅವ್ರ ಹತ್ರ ಬಂದು ಕಲ್ತ್ಕೊಳ್ಬೋದು. ಅವ್ರು ಫ್ರೀಯಾಗಿ ಹೇಳ್ಕೊಡ್ತಾರೆ. ಮತ್ತು ಇದ್ಕೊಂಡು ಅಮೌಂಟ್ ಬಂದು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ, ಲೋ ಬಜೆಟಲ್ಲೇ ಹೇಳ್ಕೊಡ್ತಾರೆ. ಮಂಗ ಮ್ಯಾಮ್ ತುಂಬ ಥ್ಯಾಂಕ್ಸ್ ನೀವು ಹೇಳ್ಕೊಡೋದಕ್ಕೆ ನಮಗೆ. ನೀವು ಯಾವತ್ತೂ ನಮ್ಗೆ ಸಪೋರ್ಟಾಗಿ ಇರ್ತೀರ ಅಂತ ನಂಬಿಕೆ ಐತೆ. ನಾವು ಯಾವತ್ತೂ ಇರ್ತೀರಾ ಅಂತ ಕೋರ್ಕೊತಾ ಇದ್ದೀನಿ. ಇರ್ತೀರಲ್ವಾ?